ಓಹೋ ಬೇಗು ಬರಲಿಕ್ಕೋ ಓಹೋ ಬೇಗು ಬರಲಿಕ್ಕೋ ಬೇಗು ಬರಲಿಕ್ಕೋ ನನಗೆ ಬೇಗು ಬರಲಿಕ್ಕೋ ಬೇಗು ಬರಲಿಕ್ಕೋ ನನಗೆ ಬೇಗು ಬರಲಿಕ್ಕೋ ಇರುವೆನೆಲೆ ಇರುವೆನೆ ಇರುವೆನೆಲೆ ಇರುವೆನೆ ನನ್ನ ಸರಿ ಸಮನಾದವರು ಯಾರೂ ಇಲ್ಲ. ಆ ಇವರು ಕೂಡ ಸರಿದಾಡಿಯಾಗಲಾರ. ನಮ್ಮಣ್ಣದಾನ ರಾವಣೇಶ್ವರನು ತಿಳಿಯದೆ ನನ್ನ ಗಂಡನ್ನು ಸಂಹರಿಸಿದರಿಂದಲೂ ಈ ನನ್ನ ಕಾರಣಕ್ಕೆಲ್ಲ ನಾನೇ ಅಧಿಪತಿ. ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಳಬಾರದಂತೆ ಸೂರ್ಯ ದೇವನನ್ನು ಕುರಿತು ತಪಸ್ಸು ಮಾಡುತ್ತಿರುವಂತೆ ಆ ತಪಸ್ಸು ಎಂದಿಗೆ ಪೂರ್ಣವಾಯಿತು. ಅವನ ಎಚ್ಚರಗೊಳ್ಳುವುದರೊಳಗಾಗಿ ಅವನಿಗೆ ಬೇಕಾದ ಮಧ್ಯ ಮಾಂಸಗಳನ್ನೆಲ್ಲ ಸಿದ್ಧ ಮಾಡುವ. ಮಗನೇ ಶಂಭೂಕ, ಮಗನೇ ಶಂಭೂಕ, ಮಗನೇ ಶಂಭೂಕ, ಮಗನೇ ಶಂಭೂಕ, ಮಗನೇ ಶಂಭೂಕ. ನಿನ್ನನ್ನು ಕೊಂದವರಾರಬಹುದು. ಅವರೇನಾದರೂ ನನ್ನ ಕೈಗೆ ಸಿಕ್ಕಿದರೆ ತುಂಡು ತುಂಡಾಗಿ ಕಚ ಕಚನೆ ಹಗೆದು ನುಂಗಿ ಬಿಡುವೆನು. ಎಲ್ಲಿಯೋ ನರವಾಸನೆ, ಎಲ್ಲಿಯೋ ನರವಾಸನೆ. ನನ್ನ ಮಗನನ್ನು ಕೊಂದ ಪಾಪಿಗಳು ಎಲ್ಲ ಇರುವರು. ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲೇ ಇಲ್ಲ ಇರುವರು. ಹುಡುಕುವರು.
ಜಾನಕಿ, ನೀನೊಮ್ಮೆ ಈ ವನವನ್ನು ವರ್ಣಿಸಬಲ್ಲೆಯ? ಸೀತಾ, ಆ ನಾಡಿಗಿರದಲ್ಲಿ ಈ ಕಾಡೆ ಮನಸ್ಸಿಗೆ ಅದೆಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನುಂಟು ಮಾಡ್ತದೆ. ಹೌದು, ನನಗೂ ಸಹ ಹಾಗೆ ಸ್ವಾಮಿ. ಜಾನಕಿ, ಆಶಾ ಜೀವನ ಶುಭ ದಿನ ಹೊಸತನವನ ಭಯವೇ ಪ್ರೀತಿ ಹಸತನ ಕಂಡೆ
ಅಣ್ಣ ನಮಸ್ಕರಿಸು. ಲಕ್ಷ್ಮಣ, ಇಷ್ಟೊಂದು ವಿಳಂಬವಾಗಲು ಕಾರಣವೇನು? ಅದರಲ್ಲಿ ಈ ಖಡ್ಗವ್ಯಾವುದು? ಅಣ್ಣ, ಇಂದು ನಾನು ಅರಣ್ಯದಲ್ಲಿ ಕಂದಮೂಲಾದಿಗಳನ್ನು ಸಂಗ್ರಹಿಸುವ ಕಾಲದಲ್ಲಿ ಆಕಾಶದಿಂದ ಒಂದು ಬೆಳಕಿನ ಪುಂಜವು ನನ್ನ ತಲೆ ಧಾವಿಸುತ್ತಿರುವಂತೆ ಕಂಡಿತು. ಅದನ್ನು ದಿಕ್ಕು ಬದಲಿಸುವ ಸಲುವಾಗಿ ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದೆವು. ಆಮೇಲೆ ಆ ಬೆಳಕಿನ ಪುಂಜವು ಸಮೀಪದಲ್ಲೇ ಇದ್ದ ಪೊದೆಗೆ ಅಪ್ಪಳಿಸಿತು. ಆ ಪೊದೆಯಿಂದ ಒಂದು ಆರ್ತನಾದವು ಕೇಳಿತು. ಆ ಪೊದೆಯಲ್ಲಿ ಹೋಗಿ ನೋಡಲು ಋಷಿಕುಮಾರನ ಒಬ್ಬನ ಶಿರಶ್ಛೇದನವಾಗಿತ್ತು. ಅಲ್ಲೇ ಪರಿಶೀಲಿಸಲಾಗಿ ಈ ಖಡ್ಗವೂ ಸಹ ಬಳಿಯಲ್ಲೇ ಬಿದ್ದಿತ್ತು. ಇದನ್ನು ತಮಗೆ ಒಪ್ಪಿಸಲೆಂದು ತಂದೆ. ಲಕ್ಷ್ಮಣ, ಒಳ್ಳೆಯ ಕೆಲಸವನ್ನೇ ಮಾಡಿರುವೆ. ಈ ಖಡ್ಗವು ನಿನ್ನಲ್ಲಿರಲಿ. ನಮಗೆ ಮುಂದೊಂದು ದಿನ ಉಪಯೋಗಕ್ಕೆ ಬಂದರೂ ಬರಬಹುದು. ಆಗಬಹುದಣ್ಣ. ನೀನನ್ನು ವಿಶ್ರಮಿಸಿಕೋ ಲಕ್ಷ್ಮಣ. ಆಗಲಿ. ಇದೋ ನನ್ನ ಮಗನನ್ನು ಕೊಂದ ಪಾಪಿಗಳು ಎಲ್ಲೇ ಇರುವರು. ಇವರನ್ನು ಈಗಿಂದೀಗಲೇ ಜೀವ ಸಹಿತ ತಿಂದು ನನ್ನ ಉದರದ ಕಿಚ್ಚನ್ನು ಶಾಂತ ಮಾಡಿಕೊಳ್ಳುವೆನು. ಇವರನ್ನು ನೋಡಿದ ಮಾತ್ರಕ್ಕೆ ನನ್ನ ಕೋಪವನ್ನು ಶಾಂತವಾಗಿ ಒಂದು ಬಗೆಯ ಮೋಹ ಪ್ರಾಪ್ತಿ ಉಂಟಾಗುತ್ತಿರುವುದಲ್ಲ. ಅವರ ಪಕ್ಕದಲ್ಲಿ ಓದುವ ಸುಂದರಿ ಕುಳಿತಿರುವಳು. ಆಕೆಯು ಅವರ ಪತ್ನಿ ಆಗಿರಬಹುದು. ಇರಲಿ, ನಾನು ಗೋರು ರೂಪಾತಿಯಾಗಿ ಹೋದರೆ ಅವರು ನನ್ನನ್ನು ವರಿಸುವರು, ಒದಿಸಿ ಹಾಕುವರು. ಕಾಣೆನಲ್ಲ. ಇರಲಿ, ಕಾಮರೂಪ ಶಕ್ತಿಯಿಂದ ಸುಂದರ ಸ್ತ್ರೀರೂಪವನ್ನು ಧರಿಸಿ ಅವರನ್ನು ನನ್ನ ಮೋಹಪಾಸಿ ಕೆಳಗೆ ಒರಿಸದೇ ಬಿಡುವುದಿಲ್ಲ. ಅಬ್ಬಬ್ಬ, ಎಷ್ಟು ಸುಂದರವಾಗಿರಬೇಕು.
ಅಬ್ಬಬ್ಬಾ, ಎಷ್ಟು ಸುಂದರವಾಗಿರೋನು. ಇವನನ್ನು ಒರಿಸದೆ ಹೋದರೆ ನನ್ನ ಜನ್ಮವು ಸಾರ್ಥಕವಾಗುವುದಿಲ್ಲ. ಈ ರೂಪದಿಂದ ಸುಂದರ ರೂಪದಿಂದ ಬಂದು ನಾನನ್ನು ಒರಿಸುವೆನು. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ. ಒಬ್ಬನೇ ತಾನೇ ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಕರ್ರಗಿನ 6 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿ ಎಲ್ಲವೇ ಜಗದೊಳಗೆ ಆಹಾ, ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ಒರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಹರಹರ, ಸ್ವಲ್ಪ ಮುಂದಕ್ಕೆ ಬರಬರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ ನನ್ನನ್ನು. ಮತ್ತೇನು ಕರೆಯಬೇಕು? ಪ್ರಾಣಕಾಂತೆ, ಪ್ರಾಣವಲ್ಲಭೆ, ಹೃದಯೇಶ್ವರಿ ಎಂದು ಕರೆಯಬಾರದೇನು? ಪ್ರಾಣಕಾಂತೆ, ಅಯ್ಯೋ, ಪ್ರಾಣವಲ್ಲಭೆ, ಅಯ್ಯಯ್ಯೋ, ಹೃದಯೇಶ್ವರಿ ಹಾಗೆಂದು ಕರೆಯುವುದು ನಿನಗಲ್ಲ, ಮತ್ತೆ? ಇದು ಈಕೆಗೆ. ಓಹೋಹೋ, ಈಕೆ ಯಾರು? ನನ್ನ ಪತ್ನಿ. ನಿನ್ನ ಪತ್ನಿ? ಹೌದು. ನನ್ನ ಸವತಿ. ನಾನೊಬ್ಬಳು ಉಪಪತ್ನಿ. ಆಗಲ್ಲ. ಆಗುವುದಿಲ್ಲವೇ? ಅದು ಸಾಧ್ಯವಿಲ್ಲ. ಯಾಕೆ? ನಮ್ಮ ಸಂಪ್ರದಾಯದಲ್ಲಿ ಅದಿಲ್ಲ. ನಾನು ಯಾವಾಗಲೂ ಏಕಪತ್ನಿಯಷ್ಟೇ. ಓಹೋ, ಏಕಪತ್ನಿ. ಒಂದು ಕೆಲಸ ಮಾಡು, ಆಕೆಯನ್ನು ಬಿಟ್ಟು ಬಿಡು. ಸಾಧ್ಯವಿಲ್ಲ. ನನ್ನನ್ನು ಕಟ್ಟಿಕೋ, ಆಗಲು ನೀನು ಆಗುವ ಏಕಪತ್ನಿ ವೃತಸ್ಥ. ನಾನು ಈಕೆಯನ್ನ ಅಗ್ನಿ ಸಾಕ್ಷಿಯಾಗಿಯೂ ಕೈ ಹಿಡಿದಿದ್ದೆ. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ. ಅದು ಸಾಧ್ಯವಿಲ್ಲವಲ್ಲ. ಅದೆಲ್ಲ ಗೊತ್ತಿಲ್ಲ. ಒಬ್ಬಳೆ ಹೆಂಡತಿ. ಅದೆಲ್ಲ ಗೊತ್ತಿಲ್ಲ. ಈ ನಿನ್ನ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನೀವು ಯಾರು? ಇಲ್ಲಿ ಈ ರೀತಿ ವಾಸ ಮಾಡಿಕೊಂಡಲು ಕಾರಣವೇನು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಓಹೋಹೋ, ಹಾಗಾದ್ರೆ ನೀನು ರಕ್ಕಸ ಕುಲದವಳು. ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ? ನೀನೇ ಹೇಳಿದೆಯಲ್ಲ ರಾವಣೇಶ್ವರನ ಸಹೋದರಿ ಎಂದು. ಆದರಿನಂತೆ ಸುಂದರಳಾಗಿಲ್ಲವೇ? ಇದೆಯೇ? ಈಗ ನಿನ್ನ ಕಾರ್ಯವೇನಾಗಬೇಕು? ನೀನು ನನ್ನನ್ನು ವಿವಾಹವಾಗಬೇಕು. ಸಾಧ್ಯವಿಲ್ಲ. ಒಂದು ಕೆಲಸ ಮಾಡು. ಏನು? ಆ ಪಾರ್ಶ್ವದಲ್ಲಿ ನನ್ನ ತಮ್ಮನ ಲಕ್ಷ್ಮಣ ಇರುವನು. ನೀನು ಅಲ್ಲಿಗೆ ಹೋದರೆ ನಿನ್ನ ಕಾರ್ಯವಾದರೂ ಆಗಬಹುದು. ಅದು ಹೊಲದೆ ಅವನು ಒಬ್ಬನೇ ಬಂದಿರುವನು. ಆತನು ಒಬ್ಬನೇ ಹೌದು ಬಂದಿರುವನು? ಹೌದು ಹೌದು. ಓಹೋ, ಅವನು ನನಗಿಂತಲೂ ಸುಂದರನಾಗಿರುವನು. ನನಗಿಂತಲೂ ಸುಂದರ. ನಾನು ಕಪ್ಪು, ಆತನು ಬಿಳುಪು. ನೀನು ಅಲ್ಲಿ ಹೋದರೆ ನಿನ್ನ ಕಾರ್ಯವಾಗುವುದು. ಆತನ ಹೆಸರು ಏನಂದೆ? ಲಕ್ಷ್ಮಣ ಎಂದು. ಲಕ್ಷ್ಮಣ. ಹೌದು, ಸುಂದರನಾಗಿರುವನು. ಮಣಮಣ, ರಣಮಣ. ನೋಡಮ್ಮ, ವಿಳಂಬ ಮಾಡಬೇಡ, ಬೇಗ ಹೋಗು. ಇಲ್ಲವಾದರೆ ಹೋಗಲೇ? ಅವನು ಬೇಯೊಂದು ಕಡೆ ಹೋಗಿ ಬಿಡುವನು. ಸರಿ, ಬೇಗ ಹೋಗು. ನಾನು ಆತನ ಬಳಿಗೆ ಹೋಗಿ ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೆ. ಆಗಬಹುದು. ಹೋಗಲೇ? ನೋಡೋಣ, ಹೋಗಿ ಬರಲೇ? ಹೋಗಿ. ಪ್ರಿಯಾ, ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ. ದೊಡ್ಡ ಮನಸ್ಸು ಮಾಡಮ್ಮ, ಹೋಗಿ ಬಾ. ಬರಲೇ? ಒಳ್ಳೆಯದಾಗಲಿ. ಬರಲೇ? ಆಯ್ತು. ಮನೋಹರ, ಅಬ್ಬಬ್ಬ, ಈ ಘೋರಾರಣ್ಯದಲ್ಲಿ ಆ ಸುರ ಸುಂದರಾಂಗನನ್ನು ನಾನು ಎಲ್ಲಿ ಎಂದು ಹುಡುಕಲಿ? ಇರಲಿ, ನನಗೇನು ಹೊಸದೆ. ಮುಂದೆ ಸಾಗಿಯೇ ನೋಡೋಣ. ಆತನು ಹೇಳಿದಂತೆ ಇವನು ಸುರಸುಂದರಾಂಗನೇ. ಆತನು ಕರ್ರಗಿರುವನು, ಈತನು ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿರುವನು. ಮನೋಹರ, ಪ್ರಿಯಕರ, ಮನೋಹರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ ನನ್ನನ್ನು. ಮತ್ತೇನೆಂದು ಕರೆಯಬೇಕು? ಪ್ರಾಣಕಾಂತೆ, ಪ್ರಾಣವಲ್ಲಭೆ, ಹೃದಯೇಶ್ವರಿ ಎಂದು ಕರೆಯಬಾರದೇನು? ಪ್ರಾಣಕಾಂತೆ, ಪ್ರಾಣವಲ್ಲಭೆ, ಇದೆಲ್ಲವೂ ಕೈ ಹಿಡಿದ ಪತ್ನಿಗೆ, ನಿನ್ನಂತವಳಿಗಲ್ಲ.
ಪ್ರಿಯ, ಅದಿರಲಿ, ನೀನು ಯಾರು? ಇಲ್ಲಿ ಬರಲು ಕಾರಣವೇನು? ನೀನೇ. ನಾನು? ಅದು ಹೇಗೆ? ಪ್ರಿಯ, ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನನ್ನನ್ನು ವಿವಾಹವಾಗಬಾರದೆ? ದೂರ ದೂರ ನಿಲ್ಲು. ವಿವಾಹವಾಗಲು ಕಂಡವರನ್ನು ಹುಡುಕಿಕೊಂಡು ಹೋಗುವುದಲ್ಲ, ಅದನ್ನು ಶಾಸ್ತ್ರೋಕ್ತವಾಗಿ ಹಿರಿಯರು ನಿಶ್ಚಯಿಸಿ ಮಾಡುವಂತಹ ಮದುವೆ. ನಾನು ಅಲ್ಲದೆ ಓರ್ವನೇ ಬಂದಿಲ್ಲ. ನನ್ನ ಅಣ್ಣ ಅತ್ತಿಗೆಯರೊಂದಿಗೆ ಬಂದಿರುವೆನು. ನಾನು ರಾಮದಾಸನು. ದಾಸರು ವಂಶನ ನಿಮ್ದು? ಕ್ಷತ್ರಿಯ ಕುಲ, ಶ್ರೀರಾಮನ ಸಹೋದರ ಲಕ್ಷ್ಮಣ. ನಾನು ಅವನ ಆಜ್ಞೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲ. ಏನನ್ನು ಮಾಡುವುದಿಲ್ಲವೇ? ಯಾವುದೇ ಅನುಚಿತ ಕಾರ್ಯಗಳನ್ನೂ ಮಾಡುವುದಿಲ್ಲ. ಇದು ಎಲ್ಲವೂ ಸಹ ಒಟ್ಟಿಗೆ, ಎಲ್ಲವೂ ಅಣ್ಣನೊಂದಿಗೆ. ಅಯ್ಯೋ, ಅದರಲ್ಲಿ ನಾನು ಇಲ್ಲಿಗೆ ಬರೋ ಮೊದಲು ನಿಮ್ಮ ಅಣ್ಣನ ಹತ್ರ ಹೋಗೇ ಬಂದಿರೋದಯ್ಯ. ಓಹೋ, ನೀನಾಗಲೇ ಅಲ್ಲಿ ಹೋಗಿ ಬಂದೆ? ಹೋಗಿ ಬಂದಿದ್ದೀನಿ ಅವಾಗ್ಲೇ. ಹಾಗಾದರೆ ನಿನಗೇನಾದರೂ ಸಲಹೆ ಸಿಕ್ಕಿರಬಹುದಲ್ಲ ಅಣ್ಣನಿಂದ? ನಿನ್ನ ಅಣ್ಣನೇ ಹೇಳಿ ಕಳಿಸಿರುವನು. ಏನೆಂದು? ನನ್ನ ತಮ್ಮ ಲಕ್ಷ್ಮಣನ ಬಳಿ ಹೋಗು, ಆತನು ನಿನ್ನ ಇಚ್ಛೆಯನ್ನು ನೆರವೇರಿಸುವನು ಎಂದು. ಅದು ಸಾಧ್ಯವಿಲ್ಲ. ಆತನೇ ಹೇಳಿ ಕಳಿಸಿರುವನಯ್ಯ. ಏನಾದರೂ ಕುರುಹು ತಂದಿರುವೆಯಾ? ಆತನು ಕೊಡಲಿಲ್ಲ. ಹೋಗು, ಬೇಗ ಹೋಗು. ತರಲೇ? ಹೋಗಿ ಅಣ್ಣನನ್ನು ಪ್ರಾರ್ಥಿಸು. ಅವನೇನಾದರೂ ಕುರುಹು ಕೊಟ್ಟರೆ ಬೇಗ ತೆಗೆದುಕೊಂಡು ಬಾ. ಕುರುಹನ್ನು ಕೊಟ್ಟರೆ ನೀನು ನನ್ನನ್ನು ವರಿಸುವೆಯಾ? ನೋಡೋಣ. ನೋಡೋಣವೇ? ನೋಡೋಣ. ಹೋಗಲೇ? ಮೊದಲು ಹೊರಡು. ಬರಲೇ? ವಿಳಂಬವಾಗುತ್ತಿದೆ. ಸರಿ. ಮನೋಹರ, ಪ್ರಾಣೇಶ್ವರ, ಅದು ಈ ಭೂತವು ಮತ್ತೆ ಬಂದಿತ್ತಲ್ಲ. ನನ್ನ ಸವತಿ ನನ್ನ ಬಗ್ಗೆ ಏನೋ ಹೇಳುತ್ತಿರುವಳಲ್ಲ. ಈಕೆಯನ್ನು ಈಗಲೇ ಭಕ್ಷಿಸಲೇ. ಕೆಲಸನೇ ಕೆಟ್ಟೋಗುತ್ತೆ, ಆಮೇಲೆ ನೋಡ್ಕೋತೀನಿ. ಪ್ರಿಯಾ, ಹೋದ ಕಾರ್ಯವೇನಾಯ್ತಮ್ಮ? ಅಯ್ಯೋ, ನಿನ್ನ ತಮ್ಮನು ಸಿಕ್ಕಿದ್ದಾನಯ್ಯ. ಏನು ಹೇಳಿದ? ಆತನೇನೋ ರಾಮದಾಸನಂತೆ. ನಿನ್ನ ಆಜ್ಞೆ ಇಲ್ಲದೆ ಆತನು ಏನನ್ನು ಮಾಡುವುದಿಲ್ಲವಂತೆ. ಓ, ಹೌದು ಹೌದು, ನನ್ನ ಆಜ್ಞೆ ಇಲ್ಲದೆ ಅವನು ಏನನ್ನೂ ಮಾಡುವುದಿಲ್ಲ. ಏನು ಹೇಳಿದನೀಗ? ನೀನೇನೋ ಕುರುಹನ್ನು ಕೊಡಬೇಕಂತೆ. ಹಾಗಾದರೆ ಒಂದು ಕಾರ್ಯ ಮಾಡು. ನಿನ್ನ ಬೆನ್ನಿನ ಮೇಲೆ ಕೆಲವು ಕುರುಹುಗಳನ್ನು ಬರೆಯುತ್ತೇನೆ, ಅವನಿಗೆ ತೋರಿಸು. ಆಗ ಅವನು ನಿನ್ನನ್ನು ಅವಮಾನಿಸುವನು. ಅವಮಾನಿಸುವನು? ಹಾಗಲ್ಲಮ್ಮ, ಅವನು ನಿನ್ನನ್ನು ಮಾನಿಸುವನು ಎಂದರ್ಥ. ಅವನು ನನ್ನನ್ನು ಮಾನಿಸುವನು? ಹೌದು. ಬೆನ್ನಿನಲ್ಲಿ ಬರೆಯುತ್ತೇನೆ, ಅದನ್ನು ಅವನಿಗೆ ತೋರಿಸು. ನೀನು ಏನು ಬರೆಯುವುದೆಂದು ನಾನು ನೋಡುವುದು ಬೇಡವೇ? ಅದನ್ನು ನೀನು ನೋಡಬಾರದು. ನೋಡಬಾರದು, ಅವನೇ ನೋಡಬೇಕು. ಅದು ನಮ್ಮ ಸಂಪ್ರದಾಯ. ಸಾಧ್ಯವಿಲ್ಲ. ಬೆನ್ನಿನ ಮೇಲೆ ಬರೆಯಬೇಕು. ಎಲ್ಲಿ? ಸರಿ, ಬರೀ. ಬರೆದಿದ್ದೇನೆ. ಈಗ ಜಾಗೃತಿ ಹೋಗಿ ಆತನೇ ತೋರಿಸು. ಹೋಗಲೇ? ಬೇಗ ಹೋಗು, ವಿಳಂಬವಾಗುವುದು. ಸರಿ, ಬೇಗ ಹೋಗು. ನಾನು ಹೋಗಿ ಆತನನ್ನು ವಿವಾಹವಾಗಿ ಬರುವುದರೊಳಗಾಗಿ ಇಲ್ಲಿ ಒಂದು ಅಡ್ಡ ಗೋಡೆಯನ್ನು ನಿರ್ಮಿಸಿ ಆಗಬಹುದೇ? ಬರಲೇ? ಮನೋಹರ, ಮನೋಹರ, ಪ್ರಿಯಕರ, ಮತ್ತೆ ಬಂದೆಯಾ? ಮತ್ತೆ ಬಂದಿರುವೆನಯ್ಯ. ಕುರುಹನ್ನು ತಂದಿರುವೆನು. ಅಣ್ಣನಲ್ಲಿಗೆ ಹೋಗಿದ್ದೆಯಾ? ಅಣ್ಣನಲ್ಲಿಗೆ ಹೋಗಿದ್ದೆ. ಓಹೋ, ಕುರುಹನ್ನು ಕೊಟ್ಟಿರುವೆನು, ತಂದಿರುವೆನಯ್ಯ. ಎಲ್ಲೋ ಕನ್ಯೆ, ನನ್ನ ಮಾತನ್ನು ಕೇಳು. ಸುಮ್ಮನೆ ಅನಾಹುತವಾಗುವುದು. ಎಚ್ಚರಿಸುತ್ತಿದ್ದೇನೆ, ನೀನಿಲ್ಲಿಂದ ಹೊರಡು. ನಿನ್ನ ಅಣ್ಣನು ಕುರುಹನ್ನು ಕೊಟ್ಟಿರುವನಯ್ಯ. ಆಗಲಿ, ಏನೆಂದು ಕುರುಹು ಕೊಟ್ಟಿರುವ? ತೋರಿಸುವಂತದ್ದು. ತೋರಿಸುವಂತದ್ದೇ? ತೋರಿಸು ನೋಡೋಣ. ಸರಿ, ನೋಡು. ಓಹೋ, ಅಣ್ಣನು ಸರಿಯಾದ ಕುರುಹನ್ನೇ ಕೊಟ್ಟಿರುವನು. ಹೀಗೆ ಸರಿಯಾಗಿ ಪ್ರಾಯಶ್ಚಿತ್ತ ಮಾಡಿ ಕಳಿಸಿದನು. ಆದರೂ ಒಮ್ಮೆ ಎಚ್ಚರಿಸುತ್ತೇನೆ. ಎಲ್ಲೋ ಹೆಣ್ಣೆ, ಕೊನೆಯ ಬಾರಿ ನಿನ್ನನ್ನು ಎಚ್ಚರಿಸುತ್ತಿದ್ದೇನೆ. ನಮ್ಮ ಸಹವಾಸವು ನಿನಗೆ ಸಖ್ಯವಲ್ಲ. ಹೊರಟು ಹೋಗು. ಮಣಮಣ ರಣಮಣ ಹಾಗೆಂದು ಬರೆದಿರುವನೇನು ಆ ಕಾರ್ಯ? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ಇವಳ ವರ್ತನೆ ಮೇರೆ ಮೀರುತ್ತಿದೆ. ಇವಳನ್ನು ಇಲ್ಲಿ ಉಪಾಯದಿಂದಲೇ ಇವಳ ಕಾರ್ಯ ಸಾಧನೆ ಮಾಡಬೇಕು. ಆಗಲಿ, ನನ್ನನ್ನು ವರಿಸಬೇಕಾದರೆ ನೀನು ನಿನ್ನ ಶರೀರಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೊಳ್ಳಬೇಕು. ಕಟ್ಟಿಕೊಳ್ಳಲೇಬೇಕು. ಕಟ್ಟಿಕೊಳ್ಳಲೇಬೇಕೆ? ಹೌದು. ಸರಿ, ಆ ನಂತರ ವರಿಸುವೆಯಾ? ನೋಡ, ಮೊದಲು ಕಟ್ಟಿಕೋ. ಸರಿ, ಕಟ್ಟಿಕೊಂಡೆ.
ಏನಮ್ಮ ಇದು ನಿನ್ನ ಅವತಾರ? ದಂಡಕಾರಣ್ಯ ಅಲ್ಲ ಹೋಗಿದ್ರಿ. ಏನ್ ಹೋಗಿದ್ದೆ? ಅಲ್ಲೇ ನಾಮದವ್ರಲ್ಲ ವಿಭೂತಿ ವಿಭೂತಿಯರ್ ಕಣಮ್ಮ, ನಾಮದಾರಲ್ಲ. ಸೀಸೆನ ಸೀಸೆ ಏನಿಲ್ಲ, ಬರೀ ಡಬ್ಬ ಅಷ್ಟೇ. ಹತ್ತು ಮಣ ಅಂತ ನೋಡ, 30 ಮಣ ಇದೆ ನೋಡಕ್ಕೆ. 10 ಮಣ ಅಮ್ಮ ಬರೀ ಮೂಗ್ ಮಾತ್ರ ಕುಡಿದ್ರ, ಬೇರೆ ಏನಾದ್ರು ಕುಡಿದ್ರ? ಬರೀ ಮೂಗ್ ಮಾತ್ರ ಕುಡಿದಿರ. ಏನ್ ಮಾಡ್ಬೇಕು ಇವಾಗ? ರಾವಣೇಶ್ವರ ಮಹಾಪ್ರಭು ಬನ್ನಿ ಇಟ್ಕೊಳ್ಳಿ, ನಾವು ನಮ್ಗೆ ಇಟ್ಕೊಳ್ಳಿ. ರಾವಣೇಶ್ವರ ಮಹಾಪ್ರಭು ನಡಿನಿ ಕರ್ಕೊಂಡವೆಲ್ಲವಂ ಕರಕತವೆನಿಸಿಕ್ಕೋ ನಳಿನಿ ಕರ್ಕೊಂಡವೆಲ್ಲವಂ ಕರಕತವೆನಿಸಿಕ್ಕೋ ಮಹೇ ನವಗಾನ ನರ್ತನಗಳನ್ನು ವೀಕ್ಷಿಸುತ್ತ ಐತೇಂದ್ರ ಸುರನ ಅಮರ ವಿಲಾಸದೊಳ್ ಮೆರೆವ ಈ ರಾವಣಂಗೆ ಅಮರಿಹರೇ
ಸಹೋದರ ಕುಂಭಕರ್ಣ, ಅಗ್ರಜ, ಪ್ರಹಸ್ತಾದಿ ಮಂತ್ರಿವರೇರೆ, ದೈತ್ಯೇಂದ್ರ, ಪ್ರಿಯ ಪುತ್ರ ಇಂದ್ರಜಿತು, ಜನಕ, ಅಖಂಡ ಹವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ರಣದೇವತೆಗೆ ದಾವುದಿತ್ತು. ತರುಣೀ ಮಂಡಲ ಆಳ್ವಿಕೆಯ ಪದವಿ ಪಟ್ಟದ ಬಡತನವನ್ನು ಈ ದೋರ್ದಂಡನ ಹಸ್ತಪೀಠಕ್ಕೊಪ್ಪಿಸಿದ ಮಹಾ ಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯವರಿತು ಸೂಕ್ತ ಸಲಹೆಗಳನ್ನಿತ್ತು ಸಹಕರಿಸಿದ ಅಮಾತ್ಯರತ್ನ ಪ್ರಹಸ್ತಾದಿ ಮಂತ್ರಿವರ್ಯರೇ, ಅಂಗವೀರವೆಂಬ ಬೆರೆದು ಕತ್ತು ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಹಟಿಪೀಠದಂತಿರುವ ನನ್ನ ಅನುಜರಾದ ವಿಭೀಷಣ, ಅಗ್ರಜ, ಕುಂಭಕರ್ಣಾದಿಗಳೇ, ಅಗ್ರಜ, ರಣಾಂಗಣದಲ್ಲಿ ಸಮರದಿಂದ ಸೆಣಸಾಡಿದ ವೀರಾದಿ ವೀರರಾದ ದಾನವ ಯೋಧರರೇ, ಎಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆ, ಧೈರ್ಯ, ಶೌರ್ಯ ಸಾಹಸದಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ತ್ರಿಲೋಕ ವಿಖ್ಯಾತಿ ಪರಾಕ್ರಮಿ ಎನಿಸಿಕೊಂಡು ಮೆರೆಯುತ್ತಿರುವ ಈ ದಶಕಂಠ ರಾವಣ ಇನ್ನು ಅಷ್ಟದಿಕ್ಪಾಲಕರನ್ನು ಜಯಿಸಿ ನನ್ನ ಮೂಳಿಗದವರನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನು ಹಿಡಿದು ತಂದು ಈ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಭೂಷಣಕ್ಕಾಗಿ ಅಲಂಕರಿಸಿಕೊಂಡಿರುವೆನು. ಪಿತಾಮಹ ಬ್ರಹ್ಮದೇವನಿಂದ ನನಗಾರಿಂದಲೂ ಮರಣವು ಬಾರದಂತೆ ವರವನ್ನು ಪಡೆದು ಮೃತ್ಯುವನ್ನೇ ಗೆದ್ದ ಈ ತೀರ ದಶಕಂಠನಿಗೆ ಅದೇ ಬ್ರಹ್ಮದೇವನು ನಿತ್ಯವೂ ಜ್ಯೋತಿಷ್ಯವನ್ನು ಬೋಧಿಸುತ್ತಿರುವನು. ಅಲ್ಲದೆ ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಪಡೆಯಲು ಅಹರ್ನಿಶಿವು ಅನೇಕ ವರ್ಷಗಳ ಕಾಲ ದೀರ್ಘ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಧಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಹಾಡಿದ. ಶಿವಭಕ್ತೆ, ಶಿವಶರಣೆ, ಮಾತೃಶ್ರೀಯವರ ಲಿಂಗಾರ್ಚನೆಯ ಸೈಕತಾ ಪ್ರಭಾವದಿಂದ ನಮ್ಮ ದಿಗ್ವಿಜಯ ದಂಡಯಾತ್ರೆಯು ಎಲ್ಲೆಡೆಯೂ ನಿರಾತಂಕವಾಗಿ ನೆರವೇರಿತು. ಇನ್ನು ಹರನ ವರಬಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರನರಾಹರಣವನ್ನೇ ಪಾರುಪಡಿಸಿದ ಈ ಬ್ರಹ್ಮ ಕುಲೋತ್ಪನ್ನ ಮಹಾಬ್ರಾಹ್ಮಣ ಈ ಸುವರ್ಣಲಂಕಾಧೀಶ್ವರ ಪ್ರಹಸ್ತ ದೈತ್ಯೇಂದ್ರ, ದೈವವನ ಭೀಕರ ಭಯಂಕರ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ದೇವದಾನವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಯಕ್ಷರಾಕ್ಷಸರಲ್ಲದೆ ಅಷ್ಟದಿಕ್ಪಾಲಕರೆಲ್ಲರೂ ನಮ್ಮ ಆಜ್ಞಾನುಸಾರ ಅವರವರ ಕಾರ್ಯದಲ್ಲಿ ನಿರತರಾಗಿರುವುದು ಅದನ್ನು ತಿಳಿಸು ಪ್ರಹಸ್ತಾದಿ ಮಂತ್ರಿವರ್ಯ. ಆಜ್ಞೆ ಪ್ರಭು. ವೀರ ಧೀರ ರಣ ಭೀಕರ ಸುರವರ ದೈತ್ಯೇಂದ್ರ, ವೀರ ಧೀರ ರಣ ಭೀಕರ ಸುರವರ ಕಂಠೀವರ ನಿರುತ ಸುಖದಿ ನುರಿತ ಮನದಿ
ದೈತ್ಯೇಂದ್ರ, 3 ಲೋಕದಲ್ಲಿ ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ದೇವಮಾನವರು ಗಡಗಡನೆ ನಡುಗುವರು. ನಡುಗಲೇಬೇಕು ಪ್ರಸ್ತ. ಇಂದ್ರನು ಸದಾಕಾಲ ಮಳೆಯನ್ನು ಸುರಿಸುತ್ತಿರುವನು. ಅಲೆ ಅಗ್ನಿಯು ಅಡಿಗೆಯನ್ನು, ವಾಯುವು ತಂಪಾದ ಗಾಳಿಯನ್ನು, ಅಲ್ಲದೆ ಪಂಚಾಂಗ ಶ್ರವಣ ಮಾಡುವುದರಲ್ಲಿ ಬ್ರಹ್ಮದೇವನು, ನಿಮ್ಮನ್ನು ಓಲೈಸುವುದರಲ್ಲಿ ಅಪ್ಸರೆಯರು. ಹೀಗಿರುವಾಗ ನಿಮ್ಮ ಪರಾಕ್ರಮಕ್ಕೆ ಚ್ಯುತಿ, ಎಲ್ಲವೂ ನಿರಂತಕವಾಗಿ ನೆರೆಯುವುದು. ನಿಮ್ಮಂತ ಪ್ರಚಂಡ ಪ್ರತಾಪ ಸಚಿವ ಶ್ರೇಷ್ಠನು ಏನಾಗಿರುವಲ್ಲಿ ಈ ರಾವಣೇಶ್ವರ ವೈಭವ. ಸಾಕು ಸಾಕು ಪ್ರಹಸ್ತ. ಹೊಗಳಿ ಹೊಗಳಿ ಈ ನಮ್ಮ ಅಗ್ರಜನನ್ನು ಹೊನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡಿ. ಶಕ್ತಿ ಸಾಮರ್ಥ್ಯಗಳಿವೆ ಎಂದು ನಿಮ್ಮಂಥವರ ಹೊಗಳಿಕೆಯಿಂದಲೇ ನಿರ್ಮಲ ಭಾವದವರ ಗಗನ ಸಗ್ಗಿರ ಸ್ಪರ್ಶ ಮಾಡಿ ಕಡೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನು. ವಿಭೀಷಣ ಬರೆಯನ್ನು ಗೆಲ್ಲುವೆ ಬರದೊಳಗೆ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿ ಭುವನ ಭೀಕರನು, ರಾಕ್ಷಸರಿಗೆ ರಾಕ್ಷಸರು, ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನೇ ಹೀಯಾಡಿಸುತ್ತಿರುವೆಯಾ ದ್ರೋಹಿ? ಫಲ ಫಲ ಕುಂಭಕರ್ಣ ಫಲ. ಕುಮಾರ ಇಂದ್ರಜಿತ್ತು, ಜನಕ, ನಿನ್ನ ಅಭಿಪ್ರಾಯ ತಿಳಿಸಬಲ್ಲೆಯ? ಜನಕ, ರಾವಣೇಶ್ವರ, ನಿನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಸುರನರ ಯಕ್ಷಗಾನ ಗಡಗಡನೆ ನಡುಗುತ್ತಿರುವಾಗ ನಿನ್ನ ರಾಜ್ಯಭಾರದಲ್ಲಿ ಕುಂದೆಂದರೇನು? ಕುಂಭಕರ್ಣ ಅಗ್ರಜ, ವಿಭೀಷಣನೇನು ಬಲ್ಲ ನನ್ನ ಪರಾಕ್ರಮ. ನಾನು ಜಗಮಲ್ಲ, ದಿಗ್ವಿತ್ತಿಗಳೇ ಬೆರೆದು ತಗಣವೇ ಹರಿದು ವೃತ್ತಿಯನ್ನೇ ತನ್ನಡಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಮೃಡನ ಭಕ್ತನು. ಒಬ್ಬನೊಬ್ಬನಿಗಲ್ಲದೆ 14 ಕೋಟಿ ದೇವತೆಗಳಲ್ಲಿ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ಹೀಗಿರುವಾಗ ನಾಟ್ಯ ಸ್ವರೂಪನು ನಂದಿಸುವ ಸಮಯದ ನಾಟ್ಯ ಸ್ವರೂಪನು ನಂದಿಸುವ ಸಮಯದ ರಜತಗಿರಿಯ ಮೇಲೆ ನಲಿದವನು ನಾನು. ಮುಕ್ಕಣ್ಣೆ ಶಿವನೆ ಮುಕ್ಕರಿಸಿ ಮುಕ್ಕಣ್ಣೆ ಶಿವನೆ ಮುಕ್ಕರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ತಗುಲಿಬರಲಿದ್ದು ಜಗವೇ ಅಚ್ಚರಿ ಪಡುವಂತೆ ಮಾಡಿದ. ಈ ಅಸಂತಸ ಭೌಮಗೆ ಅದಾರು ಸಾಟಿಯೇ
ಹೀಗಿರುವಾಗ ಅಲ್ಪಳಾದ ಪಾಮರ ಸ್ತ್ರೀ ವೇದವತಿಯ ಶಾಪವೇ ಗುಣಕ್ಕೆ ಸಮಾನ. ಅಗ್ರಜ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ, ಯಾರು ದುಷ್ಕಾರ್ಯ ಕರ್ಮಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಪಂಡಿತನಾಗುವನೋ ಅಂಥವನಿಗೆ ಜಯಲಕ್ಷ್ಮಿ ಒಲಿಯಬಳ್ಳು, ವೃತ್ತಿದೇವತೆಯು ನಿನ್ನ ಸಹೋದರಿ ಆಗಬಳ್ಳು. ಇದು ನನ್ನ ಅಭಿಪ್ರಾಯ. ವಿಭೀಷಣ, ಸಾಕು ಮಾಡು ನಿನ್ನ ಹಾರು ವೈರಿ ಪಕ್ಷ ಪ್ರಶಂಸೆ. ತಮ್ಮನಾಗಿ ಹುಟ್ಟಿ ಅಣ್ಣನಿಗೆ ಪ್ರತಿಪಾದಿಸುತ್ತಿರುವೆಯ ಹೇ ಮಾತೃದ್ರೋಹಿ, ಸಾಕು ಮಾಡು. ನಿಜ ಪ್ರಭು, ನಿಮ್ಮ ಮಾತು 100ಕ್ಕೆ 100 ಸತ್ಯ. ಅದಾವ ಜನ್ಮದ ಪುಣ್ಯವೋ, ಅದಾವ ಜನ್ಮದ ಫಲವೋ ನಿಮ್ಮಲ್ಲಿ ಮಹಾಮಂತ್ರಿ ಆದ ನನ್ನ ಜನ್ಮ ಸಾರ್ಥಕ ಪ್ರಭು, ಸಾರ್ಥಕ. ಫಲ ಪ್ರಹಸ್ತ ಫಲೆ. ನಿಜ ನಿಜ, ಘಟಭಟ ವೀರ ಸಿಂಹನೆಂದೆನಿಸಿ ನಿಜಗಧೋ ರಾವಣ ಕುಂಭಕರ್ಣರು ಸಿಡಿದೆದ್ದು ನಿಂತರೆ ಧರೆ ಉಳಿಯುವುದೇ? ಶತ್ರುಗಳು ಎದುರಾಗುವರೆ ಅಜ ಹರಿ ಇಂದ್ರಾದಿ ದೇವತೆಗಳೇ ಗಣಗಣನೆ ಮುಳುಗುವರು. ಅಮಿತ ಪರಾಕ್ರಮಿಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದುದೇ? ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳುಗಳಿಂದ ಮೇಲೆತ್ತಿ 14 ಲೋಕಗಳಿಗೆ ಆಶ್ಚರ್ಯವನ್ನು ಉಂಟು ಮಾಡಿದ ಬೆಟ್ಟತನದಿ ಹಸುರ ವೀರನೋರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಋತು ದೇವತೆಯು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಭಜಿಸುತ್ತಾ ಮೃತ್ಯುಂಜಯನನ್ನೇ ವಶಪಡಿಸಿಕೊಂಡಿರುವ ನಮಗೆ ಆ ಮೃತ್ಯು ದೇವತೆಯು ಎಂದಿಗೂ ಸೋದರಿಯೇ ಹೊರತು ಅವಳೆಂದಿಗೂ ವಿರೋಧಿಯಲ್ಲ. ನಾವು ಮುನಿದು ನಿಂತರೆ ಆ ಮುಕ್ಕಣನೆ ಆಶ್ಚರ್ಯ ಪಡುವನು. ಎಚ್ಚರವಿರಲಿ, ಎಚ್ಚರವಿರಲಿ ಲೋಕಲೋಕಕ್ಕೆ. ಕುಂಭಕರ್ಣ, ಶತಯೋಜನ ವಿಸ್ತೀರ್ಣವುಳ್ಳ ಸ್ಥಳತೆಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳಿಗೆ ಆಗಲಿ ಅದೇಕೆ ಆ ನನ್ನ ಜನ್ಮ ವೈರಿ ವಂದಿಸಿತು ಸಾಧ್ಯವೇ ಇಲ್ಲ. ಎಲ್ಲವನ್ನು ಬಲ್ಲವರು ಈ ಮಲ್ಲನ ಹೊಳದಿಕೆಯಲ್ಲಿರುವಾಗ ಈ ರಾವಣೇಶ್ವರ ವೈಭವ ಆನಂದ ಆನಂದ ಪರಮಾನಂದ. ಏನಿದು ರೋದನ ಧ್ವನಿ? ನನ್ನ ಮುತ್ತಿನ ಸಹೋದರಿ ಶೂರ್ಪನಖಳ ಧ್ವನಿ ಅಂತ ಕೇಳುತ್ತಿರುವುದಲ್ಲ. ಮಹಾಪ್ರಭು, ನಮ್ಮ ತಂಗಿಯಾದ ಶೂರ್ಪನಖಾ ದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ಮುದ್ದಿನ ಸಹೋದರಿ ಶೂರ್ಪನಖೆಯು ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಹೌದು ಪ್ರಭು. ಮಹಾಬ್ರಾಹ್ಮಣ, ಮಹಾನ್ ಶಿವಭಕ್ತನಾದ ಈ ದಶಕಂಠ ರಾವಣನ ತುಂಬಿದ ರಾಜಸಭೆಗೆ ಇಂದು ಮುಂಜಾನೆ ಮಂಜು ಕವಿದ ವಾತಾವರಣ. ಶಿವ ಪೂಜೆ ಮಾಡುವಾಗಲೂ ಸಂಶಯದ ನಡುಗುತ್ತಿದ್ದು ಎಡಪುಜವು ನಡುಗುತ್ತಿದ್ದು ನಾನಾಗಲೇ ನಿರ್ಧರಿಸಿದೆ, ಇದು ಯಾವುದೋ ಆತಂಕ ಕಾದಿದೆ ಎಂದು. ಇದಾವ ಅಪಾಯದ ಮುನ್ಸೂಚನೆ.
ಛೆ! ನಾನಾರು ಕೈಕಸ ಗರ್ಭ ಸಂಜಾತ ಬ್ರಹ್ಮನ ಮೊಮ್ಮಗ ವಿಜುವಾಸುಗಳ ಜ್ಯೇಷ್ಠ ಪುತ್ರ ಕೈಲಾಸ ಪರ್ವತವನ್ನೆತ್ತಿದ ಮಹಾಧೀರ ಆತನ ಮನವನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ಪಡೆದು ತಂದು ಭೂಮಿಯಲ್ಲಿರಿಸಿ ಭೂ ಕೈಲಾಸವನ್ನೇ ಸ್ಥಾಪಿಸಿದ ಈ ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾಮಣೇಶ್ವರನಿಗೆ ವೈರಿಗಳ ಚಿಂತೆಯೇ ಶಕುನಗಳ ನಂಬಿಕೆಯೇ ಅರಿವಿಗೂ ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವೇ ಇಲ್ಲ. ಎಲ್ಲವಾಗರಾಸುರ ಪ್ರಭು ಮಹಾಪ್ರಭು, ನನ್ನ ತಂಗಿಯಾದ ಶೂರ್ಪನಖೆಯನ್ನು ರಾಜಮರ್ಯಾದೆಯಿಂದ ಆ ಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಅಪ್ಪಣೆ ಅಂತಾಗಲಿ ಮಹಾಪ್ರಭು. ಇದೇನಿದು ಸಹೋದರಿ, ನಿನ್ನ ನಾಸಿಕವೇನಾಯಿತು? ನಿನಗೆ ಈ ರೀತಿ ಮಾಡಿದ ದ್ರೋಹಿಗಳಾರು ಜಾಗ್ರತೆಯಾಗಿ ತಿಳಿಸು. ಅವರ ಕರುಳುಗಳನ್ನು ಬಗೆದು ಹಾಕುತ್ತೇನೆ. ಯಾವ ದಂಡಕಾರಣ್ಯವದೇ ರಾಮ ರಾಮ ಸೀತೆ ಜನಕರಾಜನ ಮಗಳು ಸೀತೆ ಹಿಂದೆ ನಾನು ಸ್ವಯಂವರದಲ್ಲಿ ಕಂಡಿದ್ದೇನೆ. ಹೇಳು ಸಹೋದರಿ, ಏನಾಯಿತು? ಈ ವಿಷಯವನ್ನು ನಮ್ಮ ಕರದೂಷಣಾದಿಗಳಿಗೆ ತಿಳಿಸಲಿಲ್ಲವೇ ಸಹೋದರಿ? ಯುದ್ಧವೇ ನಡೆಸಬೇಕಲ್ಲವೇ? ಕರಭೂಷಣಾದಿಗಳಿಗೂ ರಾಮಲಕ್ಷ್ಮಣನಿಗೂ ಘೋರವಾದ ಯುದ್ಧವಾಗಿ ರಾಮಲಕ್ಷ್ಮಣ ಒಂದೇ ಬಾಣದಿಂದ ಕರಭೂಷಣಾದಿಗಳ ಸಮರ್ಪಣೆ. ಏನು ಅಪಮಾನ ಅಪಮಾನ ಮಾನವ ಸೋದರಿಯ ಅಪಮಾನಗೊಳಿಸಿದರೆ ನರಮಾನವರು ಅಪಮಾನವನ್ನು
ಅಪಮಾನವು ಆ ದುರಾತ್ಮರಂ ಹಿಡಿದು ನರಕ ಕಟ್ಟುವೆ ಗವದೇ ಅಪಮಾನ ಅಪಮಾನ ಸಹಿಸಲಾರದ ಅಪಮಾನ ರಾಕ್ಷಸ ಕುಲ ಧೀಮಂತ ನೆನೆಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದಿದ್ದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ನಮ್ಮ ದಂಡ ಕಾರಣಕ್ಕೆ ಬಂದು ನಮ್ಮ ದೈತ ಸೋದರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಆ ನರಮಾನವರು ಅಗ್ರಜ ನಡೆ ಪರಿವಾರ ಸಮೇತವಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿರೋಣ. ಕುಂಭಕರ್ಣ, ನಿನ್ನ ಶೌರ್ಯವನ್ನು ನಾನು ಮೆಚ್ಚಿರುವೆನು. ಇರಲಿ, ಈ ಕಾರ್ಯವನ್ನು ನಾನೇ ಮಾಡುತ್ತೇನೆ. ಅಗ್ರಜ ರಾವಣೇಶ್ವರ, ತಂಗಿಯಾದ ಮಾತ್ರಕ್ಕೆ ಆಕೆ ಹೇಳಿದ್ದೆಲ್ಲವೂ ಸತ್ಯವಾಗಿರಲಾರದು. ಹೇಳು ಶೂರ್ಪನಖ, ನೀನು ಏನೋ ಸ್ವೇಚ್ಛಾಚಾರಿಯಾಗಿ ವರ್ತಿಸಿರಬೇಕು, ಅದಕ್ಕೆ ಈ ರೀತಿ ಶಿಕ್ಷೆಯಾಗಿರಬೇಕು. ಹೇಳು. ಮುಚ್ಚುಬಾಯಿ ಚಿಕ್ಕಪ್ಪ, ನಮ್ಮ ಸೋದರತೆಗಾದ ಅವಮಾನವನ್ನು ಸ್ಮರಿಸದೆ ಬಾಯಿಗೆ ಬಂದಂತೆ ಹೇಳುತ್ತಿರುವ ನಿನ್ನ ನಾಲಿಗೆಯನ್ನು ಸಿಡಿಬಿಟ್ಟೇನು? ವಿಭೀಷಣ, ಸಾಕು ಮಾಡು. ನೀನಲ್ಲದೆ ಈ ನುಡಿಗಳನ್ನು ಅನ್ಯರಾರೇರಾದರೂ ಆಡಿದ್ದರೆ ಅವರ ಶಿರಸ್ಸು ಈ ಸಮಯಕ್ಕಾಗಲಿ ಈಗ ಆ ರಾಮಲಕ್ಷ್ಮಣರನ್ನು ವಂಚಿಸಿ ಸೀತೆಯನ್ನು ಅಪಹರಿಸಿಕೊಂಡು ಬರುವ ಬಗೆ ಹಾಗೆ ಅಯ್ಯ, ಮಾವನ ವಾಯುಸಿಂದ ಎಲ್ಲವೂ ಸಾಧ್ಯವಾಗುವುದಿಲ್ಲ. ಫಲ ಫಲ ಸಹೋದರಿ, ಫಲ. ನಿನ್ನ ನಾಸಿಕವು ಹೋಗಿದ್ದರು ಬುದ್ಧಿಯು ಮಾತ್ರ ಚೆನ್ನಾಗಿರುವುದು. ಎಲ್ಲವೋ ಕರಾಸುರ ಮಕರಾಸುರ, ಶೂರ್ಪನಖೆಯನ್ನು ರಾಜವೈದ್ಯರಲ್ಲಿ ಕರೆದುಕೊಂಡು ಹೋಗಿ ಉಪಚರಿಸಿರಿ. ಆಗಬಹುದು. ಯಾರಲ್ಲಿ ರಾಮನಾದ ಮಾರೀಚನನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಆಗಬಹುದು ಮಾವ. ರಾವಣೇಶ್ವರ, ನನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಲು ಕಾರಣವೇನು? ಮಾವ ಮಾರೀಚ ಹಿಂದೆ ತೋಟಕ್ಕೆ ಈ ಸ್ವಭಾವಗಳನ್ನು ವಧಿಸಿ ನಿನ್ನನ್ನು ಬಹುವಾಗಿ ಬಾಧಿಸಿದ ರಾಮಲಕ್ಷ್ಮಣರು ದಂಡಕಾರಣ್ಯದಲ್ಲಿ ಸೀತೆಯೊಂದಿಗೆ ವಾಸವಾಗಿರುವರಂತೆ ನೀನು ಒಂದು ಹೇಮಸಾರಂಗದ ರೂಪವನ್ನು ಧರಿಸಿ ಪಂಚವಟಿಯಲ್ಲಿ ರಾಮಲಕ್ಷ್ಮಣರು ನಿರ್ಮಿಸಿರುವ ಪರ್ಣಶಾಲೆ ಎದುರು ಹಿತ್ತಿಂದತ್ತ ಹತ್ತಿಂದಿತ್ತ ಸುಳಿದಾಡುತ್ತಿದ್ದರೆ ನಿನ್ನನ್ನು ನೋಡಿ ಮೋಹಗೊಂಡ ಜಾನಕಿಯು ಪತಿಯನ್ನು ತಂದುಕೊಡು ಎಂದು ಹಠ ಹಿಡಿದಳು. ಪತ್ನಿಯ ಬಯಕೆಯನ್ನು ಈಡೇರಿಸಿದವನೇ ರಾಮ. ಆಗ ನೀನು ನಿನ್ನ ಮಾಯಾ ಚಮತ್ಕಾರದಿಂದ ಆ ರಾಮ ಲಕ್ಷ್ಮಣನ ಕೈಗೆ ಸಿಕ್ಕಿಯೂ ಸಿಕ್ಕದಂತೆ ಬಹುದೂರ ಸೆಳೆದುಕೊಂಡು ಹೋದರೆ ನಾನು ಮರೆಯಲ್ಲಿದ್ದು ನನ್ನ ಮಾಯಾ ಚಮತ್ಕಾರದಿಂದ ಕೊಂಡು ಬರುವೆನು. ಈ ಕಾರ್ಯವು ಈಗಿಂದೀಗಲೇ ಆಗಬೇಕು ಮಾರೀಚ ಮಾವ. ರಾವಣೇಶ್ವರ, ರಾಮಲಕ್ಷ್ಮಣರು ಸಾಮಾನ್ಯರಲ್ಲ. ಶ್ರೀಮನ್ನಾರಾಯಣನೇ ರಾಮ ಅವತಾರಿಯಾಗಿಯೂ ಆದಿಲಕ್ಷ್ಮಿಯೇ ಸೀತಾದೇವಿಯಾಗಿಯೂ ಆದಿಶೇಷನೇ ಲಕ್ಷ್ಮಣನಾಗಿ ದುಷ್ಟ ಸಂಹಾರ, ದುಷ್ಟ ಕಷ್ಟ ನಿವಾರಣೆಗಾಗಿ ಭೂಲೋಕದಲ್ಲಿ ಅವತರಿಸಿರುವರು. ರಾಮ ಲಕ್ಷ್ಮಣರು ಸಾಮಾನ್ಯರಲ್ಲ. ನಾನು ಹಿಂದೆ ರಾಮ ಬಾಣದಿಂದ ಬೆಟ್ಟನ್ನು ತಿಂದು ಸಮುದ್ರ ದಡಕ್ಕೆ ಬಂದು ಇನ್ನೂ ಸುಧಾರಿಸಿಕೊಳ್ಳುವುದಲ್ಲಿದ್ದೇನೆ. ಅವರ ಗೊಡವೆ ಬೇಡ, ನನ್ನ ಮಾತನ್ನು ಕೇಳು ರಾವಣೇಶ್ವರ. ಮಾತನಾಡುತ್ತಿರುವೆ ಎಂಬುದು ಅರಿವಿದೆಯಾ ಮಾರೀಚ ಮಾವ? ನನ್ನ ಜನ್ಮ ಬರಿ ವಿಷ್ಣುವಿಗೆ ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಗಂಡು ಬೇರುಂಡನಿಗೆ
ತ್ರಿಮುಖಗಳು. ನನ್ನ ತಾತ ಬ್ರಹ್ಮದೇವನಿಗೆ ಚತುರ್ಮುಖಗಳು, ನನ್ನ ಆರಾಧ್ಯ ದೇವ ಪರಶುವನಿಗೆ ಪಂಚಮುಖಗಳು, ಷಣ್ಮುಖನಿಗೆ 6 ಮುಖ, ಆದಿಶೇಷನಿಗೆ 7 ಮುಖ, ದುಷ್ಟಶಕ್ತಿ ದುರ್ಗಿಗೆ ಅಷ್ಟಮುಖಗಳು, ನವರೋಧನಿಗೆ 9 ಮುಖಗಳು. ಆದರೆ ಈ ರಾವಣೇಶ್ವರನಿಗೆ ತಿಳಿದಿಲ್ಲವೇ? ಈ ದಶಮುಖನನ್ನು ಕಂಡರೆ ದೇವತೆಗಳೇ ಕಡನೆ ನಡುಗಿ ಹೀಗಿರುವಾಗ ನೀನು ನನ್ನ ಮಾತನ್ನು ಉಲ್ಲಂಘಿಸಿ ಮಾತನಾಡುತ್ತಿರುವೆಯಾ? ನೀನಾಗಿಯೇ ನೀನು ಈ ಕಾರ್ಯವನ್ನು ಮಾಡುವುದಾದರೆ ನಿನಗೆ ಸಿಗಬಹುದು ಶಾಶ್ವತವಾದ ಸುಖ, ಇಲ್ಲವೇ ಶಾಶ್ವತವಾದ ನರಕ. ಇವೆರಡರಲ್ಲಿ ಯಾವುದನ್ನು ಹಾಕಿಸುವೆ? ರಾವಣೇಶ್ವರ, ಈ ಕಾರ್ಯವು ನನ್ನ ಮನಸ್ಸಿಗೆ ಒಪ್ಪದಿದ್ದರೂ ಕೂಡ ನಿನಗಾಗಿ ನಾನು ಒಪ್ಪಿಕೊಂಡಿರುವೆನು. ಆಗಲಿ, ಆ ಕಾರ್ಯವನ್ನು ಹೇಗಲೇ ಮಾಡಿ ತೀರಿಸುತ್ತೇನೆ. ಹೋಗು ಮಾವ, ನೀನು ನಿನ್ನ ಕಾರ್ಯದಲ್ಲಿ ನಿರತನಾಗು. ಆ ಮಾವ ಮಾರೀಚ, ಹಿಡಿದ ಕಾರ್ಯವನ್ನು ಸಾಧಿಸಲೇಬೇಕೆಂಬ ಪ್ರತೀಕಾರದ ಬೇಗೆಯ ಛಲದಿಂದ ನೆಚ್ಚಿನವನು ನೀನೆಂದು ನಾನಾಡಿದ ಕಿತ್ತು ನುಡಿಗಳು ಈ ನಿನ್ನ ಹೃದಯವನ್ನು ಚುಚ್ಚಿದ್ದರೆ ಬೆಚ್ಚ ಮನಸ್ಸಿನಿಂದ ಕಾರ್ಯೋನ್ಮುಖನಾಗು. ಹೋಗು ಮಾವ, ನೀನಿನ್ನು ಕಾರ್ಯದಲ್ಲಿ ನಿರತನಾಗು. ಹಾಗೆ ಹಿಂದೆ ತಾಟಕಿ ಸ್ವಭಾವಗಳನ್ನು ಬದುಕಿ ನಮ್ಮನ್ನು ಬಹುವಾಗಿ ಬಾಧಿಸಿದ ರಾಮ ಲಕ್ಷ್ಮಣರ ಮೇಲಿನ ಹಗೆಯನ್ನು ತೀರಿಸಿಕೊಂಡು ನನಗೆ ತೋರುತ್ತಿರುವ ಮಾರ್ಗ ಅದು ಸೀತಾಪಹರಣ. ಇಂದು ಮಿಥಿಲಾನಗರದಲ್ಲಿ ಶಿವಧನುಸ್ಸನ್ನು ಎತ್ತಲಾಗಿದೆ. ನನಗಾದ ಅಪಮಾನದ ಬೇಗೆಯನ್ನು ತೀರಿಸಿಕೊಳ್ಳಲು ನನಗೆ ತೋರುತ್ತಿರುವ ಮಾರ್ಗ ಅದು ಸೀತಾಪಹರಣ. ಎಂದು ದಂಡಕಾರಣ್ಯದಲ್ಲಿ ನನ್ನ ತಂಗಿಗಾದ ಅಪಮಾನದ ಬೇಗೆಯನ್ನು ತೀರಿಸಿಕೊಳ್ಳಲು ನನಗೆ ತೋರುತ್ತಿರುವ